ಅಡ್ಗೆ ತುಂಬಾ ಚೆನ್ನಾಗಿ ಮಾಡಿದ್ರಿ. ನಮ್ಮ ಅದ್ಗೆ ಮನೆ ಹೊರಗಿದ್ರು ನನ್ನ ಮನೆಯೊಳಗಡೆ ಪ್ರತಿಷ್ಠಾಪನೆ ಮಾಡಿಸಿದ್ದಕ್ಕೆ ಪ್ರತಿಫಲವಾಗಿ ಏನಾದ್ರೂ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಕೇಳಿ ಅಮ್ಮ. ನಿನ್ನ ನಗುನೇ ಸಾಕು ವಿಶಾಲಾಕ್ಷಿ. ಹಾ ಅಮ್ಮನೇ ಹೇಳ್ತಿರ್ಬೇಕಾದ್ರೆ ಕೇಳ್ಬೇಕು. ಹಾಗಾದ್ರೆ ನಾನ್ ಕೇಳ್ತೀನಿ. ನಮ್ ವಿಶಾಲ್ ಮತ್ತೆ ಮೊದ್ಲಿನ ತರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳು ವಿಶಾಲಾಕ್ಷಿ. ನೀವು ಗ್ರೇಟ್ ಅದ್ಗೆ. ನಿಮ್ಮ ಬಗ್ಗೆನೂ ಅಲ್ಲದೆ ನೈನಿ ಅದಕ್ಕೆ ವಿಶಾಲ್ ಬ್ರೋ ಬಗ್ಗೆ ಕೇಳಿದ್ರು ನೋಡಿ. ನೈನಿ ಚೆನ್ನಾಗಿದ್ರೆ ಈ ಕುಟುಂಬನೇ ಚೆನ್ನಾಗಿರುತ್ತೆ ವಿಕ್ರಾಂತ್. ದಾರಿ ತೋರ್ಸಮ್ಮ ತಾಯಿ. ನಾಗರಾಜನ್ಗೆ ದಾರಿ ಗೊತ್ತಿದೆ. ಅವನನ್ನು ಹಿಂಬಾಲಿಸ್ಕೊಂಡು ಹೋದ್ರೆ ನಿಮ್ಗೆ ಉಪಯೋಗ ಆಗುವಂತ ನಿಮಗೆ ನವಜೀವನ ಜಲ ಸಿಗುತ್ತೆ. ಅದನ್ನ ತಂದು ಪ್ರೋಕ್ಷಣೆ ಮಾಡಿದ್ರೆ ಮೊದ್ಲಿದ್ದ ರೂಪ ಬರುತ್ತೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೋಗ್ ಬರ್ತೀರಮ್ಮ, ನನ್ಗೆ ತುಂಬಾ ಕೆಲ್ಸ ಇದೆ. ಸಾಕ್ಷಾತ್ ಅಮ್ನೋರು ಅನ್ನೋ ನಿಜಾನ ವಿಶಾಲಾಕ್ಷಿ ತಾಯಿ ಯಾರ ಹತ್ರನೂ ಹೇಳ್ಬಾರ್ದು ಅಂದಿದ್ದಕ್ಕೆ ಸುಮ್ನಾದೆ. ನನ್ ಜನ್ಮ ಧನ್ಯ ಆಯ್ತು. ಕಾಪಾಡಮ್ಮ ತಾಯಿ. ಅರೆ ನಿನ್ ಮನುಷ್ಯಳೇನೆ. ನಾನೇನ್ ಪೌಡರ್ನ ಮುಖಕ್ಕೆಲ್ಲ ಹಾಕೊಂಡು ಸರ್ಕಸ್ ಅವ್ರ ತರ ಏನಿಲ್ವಲ್ಲ. ನನ್ ಮುಖ ಏನೇ ನೋಡ್ತೀಯಾ? ಒಂದ್ಸಲ ಕೆಳಗ್ ನೋಡು. ಪೌಡ್ರು ಮಗು ಮೇಲೆ ಕೂಡ ಬೀಳ್ತಾ ಇದೆ. ಪೌಡರೇ ತಾನೆ, ಕಣ್ಣ ಖಾರ ಬಿದ್ದಂಗ್ ಮಾತಾಡ್ತಿದ್ದೀರಲ್ಲ. ಬಾರೆ ನೀನ್ ಈ ಕಡೆ ಬಾ ಮೊದ್ಲು. ಏನ್ರಿ ಹಾಗೆ ಹೇಳಿತೀರಾ? ನಾನ್ ಬಾಣಂತಿ ಅನ್ನೋ ಕಾಳಜಿ ಕೂಡ ಇಲ್ವಾ ನಿಮ್ಗೆ? ಹಸುಗೂಸು ಅನ್ನೋ ಕರುಣೆ ಕೂಡ ಇಲ್ಲ ನಿಂಗೆ. ಸುಮ್ನೆ ನನ್ ಮಗಳಲ್ಲ ಅಂತ ಹೇಳ್ತೀರಾ, ಆದ್ರೆ ಒಳಗೊಳಗೆ ನಿಮ್ ಮಗಳ ಮೇಲೆ ನಿಮಗ್ ಪ್ರೀತಿ ಇದೆ. ಎಷ್ಟೇ ಆಗ್ಲಿ ರಕ್ತ ಸಂಬಂಧ ಅಲ್ವಾ? ನಾನು ಈ ಮಗು ಜೊತೆ ರಕ್ತ ಸಂಬಂಧ ಇದೆ ಅಂತ ಹೇಳಿಲ್ವೇ? ಮಗು ಮೇಲೆ ದೊಡ್ಡವ್ರು ಹಚ್ಕೊಳ್ಳೋ ಪೌಡ್ರ್ ಬಿದ್ದರೆ ರಿಯಾಕ್ಟ್ ಆಗುತ್ತೆ ಅಂತ. ಆದರೂ ಕೈಯಲ್ಲಿ ಸ್ವಲ್ಪ ಪೌಡ್ರನ್ನ ತಗೊಂಡು ಹಚ್ಕೊಳ್ಳೋ ಬದಲು ಕುದ್ಗೆಗೆನ ಹಿಂಗೆಲ್ಲ ಮೆತ್ಕೊಂಡಿದ್ಯಾ? ಪೂಜೆ ನಡಿಬೇಕಾದ್ರೆ ನಾನ್ ಕತ್ತೆಗೆ ಹಾವು ಸುತ್ಕೊಂಡಿದ್ದು ನೀವೆಲ್ಲರೂ ನೋಡಿದ್ರಲ್ಲ. ನಿಮ್ಗೆ ಹೀಗೆ ಅನ್ಸಿರ್ಬೇಕಾದ್ರೆ ನನಗೆ ಹೇಗೆ ಅನ್ಸಿರ್ಬೋದು ಅಂತ ನೀವೇನಾದ್ರೂ ಯೋಚಿಸಿದ್ದೀರಾ? ಬರೀ ಕುದ್ಗೆಲಷ್ಟೇ ಅಲ್ವೇ, 9 ತಿಂಗಳು ನೀನು ಹೊಟ್ಟೆಲ್ಲೇ ಹಾವನ್ನ ಇಟ್ಕೊಂಡು ಬೆಳೆಸ್ತಿದ್ದೆ ಅಂತ ಗೊತ್ತಿಲ್ಲ ನಿಂಗೆ? ಏನ್ ಹಾಗೆ ನೋಡ್ತಿದ್ದೀರಾ? ನಿಜವಾಗ್ಲೂ ನನ್ನ ಬಗ್ಗೆ ಯೋಚಿಸ್ತಿದ್ದೀರಾ? ಇನ್ನ ಏನ್ ಹೇಳ್ತೀಯೋ ಅದನ್ನ ಬೇರೆ ಕೇಳಿಸ್ಕೋಬೇಕು ಅಂತ ನೋಡ್ತಾ ಇದ್ದೀನಿ. ನನ್ ಧ್ವನಿ ಅಷ್ಟು ಚೆನ್ನಾಗಿದ್ಯಾ? ನಿನ್ ನಡುವಳಿಕೆ, ನಿನ್ ವರ್ತನೆ ಬಿಟ್ಟು ಇನ್ನೆಲ್ಲ ಚೆನ್ನಾಗೇ ಇದೆ. ನನಗಂತೀರ ಆದ್ರೆ ನಮ್ಮ ಅಕ್ಕಂಗೇನು ಅನ್ನಲ್ಲ. ಯಾಕೆ ಅಂದ್ರೆ ಅವಳ ಮೇಲ್ ನಿಮ್ಗೆ ವಿಶೇಷವಾದ ಅಭಿಮಾನ ಇದೆಯಲ್ವಾ? ಅವಳ ಹತ್ರ ದುಡ್ಡಿದೆ ಅಂತ ಅವಳು ಹೇಳಿದಕ್ಕೆಲ್ಲ ಸೈ ಅಂತ ಹೇಳ್ಬೇಡಿ. ವಿಶಾಲ್ ಬಾವ ಈ ಮನೆಗೆ ಮತ್ತೆ ವಾಪಸ್ ಬಂದಿದ್ದೀನ ನನಗೆ ನನ್ ಸೇರ್ಬೇಕಾದ ಆಸ್ತಿನ ಬರ್ತ್ ಕೊಡ್ತಾರೆ. ನಿನ್ ತರ ದುಡ್ಡಿಗೋಸ್ಕರ ಕಾಯ್ಕೊಂಡು ಕೂತ್ಕೊಳ್ಳೋನಲ್ಲ ನಾನು. ವ್ಯಕ್ತಿತ್ವ ಮತ್ತೆ ಮಾನವೀಯತೆ ಇರೋರ್ ಜೊತೆಗೆ ಏನಾದರೂ ಇದ್ರೆ ನಮ್ಮ ಹೊಟ್ಟೆ ಖಾಲಿ ಇದ್ರೂ ಹಸುವಾಗೋದಿಲ್ಲ, ತುಂಬದ ಹಾಗೆ ಇರುತ್ತೆ. ನನಗ್ ಮನ್ಸಿಲ್ಲ ಅಂತ ನಿಮ್ಗೆ ಅನ್ಸತ್ ಅಷ್ಟೇ. ಹೇಳ್ಬೇಕು ಅಂದ್ರೆ ನಮ್ಮ ಅಕ್ಕ ಅವ್ರಿಗೇನೆ ನೀತಿ ನಿಯಮ ಗೊತ್ತಿಲ್ಲ. ಏಯ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಹೇಳ್ತಿದ್ದೀನಿ.
ಅಯ್ಯೋ, ಸರಿ ತಪ್ಪು ಹೇಳೋ ಹಕ್ಕು ನನ್ಗಿಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲ. ಆ ಮಾಟ ಮಂತ್ರ ಮಾಡೋ ವಿಶಾಲಾಕ್ಷಿನ ದೇವತೆ ಮಾಡಿ ಅವಳನ್ ಪೀಠದ ಮೇಲೆ ಕೂಡ್ಸಿ ಹಾಡ್ ಹಾಡಿ ಭಜನೆ ಮಾಡಿದ್ರು. ನಾನ್ ಅವ್ರ ಜೊತೆ ಸೇರ್ಲಿಲ್ಲ ಅನ್ನೋ ಕಾರಣಕ್ಕೆ ನನ್ ಕುತ್ತಿಗೆಗೆ ಹಾವು, ಚೇಳು, ಜರಿ ಈ ತರ ವಿಷ ಜೀವಿಗಳು ಸುತ್ಕೊಳ್ಳೋ ಹಾಗೆ ಮಾಡಿ ನನ್ನನ್ನವರು ಹೆದರ್ಸಕ್ ನೋಡಿದ್ರು. ಇವಾಗ ಹೇಳಿ, ಯಾರ ವ್ಯಕ್ತಿತ್ವ ದೊಡ್ಡದು? ನಿಂದ ಬಿಡೆ. ಮಗು ಹುಟ್ಟಿ ಇಷ್ಟು ದಿನ ಆಗಿದ್ರು ಅದಕ್ಕೆ ಎದೆ ಹಾಲೆ ಕೊಟ್ಟಿಲ್ಲ ಅಲ್ವಾ? ಮೊನ್ನೆ ಕೊಟ್ಟೆ. ಕಳ್ತಾನದಲ್ಲಿ ಆ ಹಾಲು ತಗೊಂಡ್ ಹೋದ್ಲು ನಮ್ಮಕ್ಕ. ಅದನ್ ಮರ್ತ್ಬಿಟ್ರಾ? ನಿನಗೆ ಹೇಳೋದು ಕೂಡ ಟೈಮ್ ವೇಸ್ಟ್ ಕಣೆ. ಹಾಗಾದ್ರೆ ಬಿಟ್ಬಿಡಿ, ನನಗೇನು. ಛೇ, ಒಳಗ್ ಬರ್ಬೋದಾ ಬಾವಾ? ಭಾವ ಅಂತ ಕರೆದಿದ್ಯಾ ಅಂದ್ರೆ ನಾನೇ ವಿಶಾಲ್ ಅಂತ ತಿಳ್ಕೊಂಡಿದ್ಯಾ ಅಂತಾಯ್ತು. ಬಾ. ತಿಳ್ಕೊಂಡೆ ಅನ್ನೋದ್ಕಿಂತ ನೀವ್ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊಂಡು ನಿಮ್ಮ ಹತ್ರ ನಾನು ನನ್ ದುಃಖ ತೊಡ್ಕೊಳಕ್ ಬಂದಿದ್ದೀನಿ ಬಾವಾ. ಓ ಮಾಮ್, ನೀನ್ ಚಿಕ್ಕ ಸೊಸೆ ಸಾಕಾತಾಗಿ ಪರ್ಫಾರ್ಮ್ ಮಾಡ್ತಾಳೆ. ಪರಿಸ್ಥಿತಿ ಎಲ್ಲಾನು ಮಾಡ್ಸುತ್ತೆ ಕಣೋ. ಸುಮನಾ, ಮಗುನ್ ಯಾಕೆ ನನ್ ಮುಂದೆ ಮಲಗಿಸಿದ್ಯಾ? ಎಳೆ ಮಗು ಮುಖ ನೋಡಿ ನಮ್ಮ ಅಕ್ಕಂಗ್ ಕರುಣೆ ಬರ್ದೇ ಇದ್ರು ನಿಮ್ಮನ್ಸಾದ್ರೂ ಕರ್ಗತೆ ಅಂತ ಬಂದೆ ಬಾವಾ. ಚಿಕ್ಕ ಮಕ್ಕಳನ್ನ ನೋಡಿದ್ರೆ ಎಂತ ಕಟ್ಕೊಂಡು ಹೃದಯನಾದ್ರೂ ಕರಗುತ್ತೆ. ಕಷ್ಟ ಬಂದ್ರು ನಷ್ಟ ಬಂದ್ರು ನೀನು ಯಾವ ಕಾರಣಕ್ಕೆ ಈ ರೀತಿ ಮಾಡಿದಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಇಲ್ಲಿವರೆಗೂ ಬಂದಿಲ್ಲ ಅಂತ ನಾನೇ ಮಗುನ್ ಕರ್ಕೊಂಡ್ ಬಂದೆ ಬಾವಾ. ಅದೇನು ಅಂತ ಅರ್ಥ ಆಗೋ ಥರ ಹೇಳ್ತೀಯಾ? ಆಸ್ತಿ. ಅದೇ ಬಾವಾ, ನನಗ್ ಸಿಗ್ಬೇಕಾದ ಆಸ್ತಿ ಇನ್ನೂ ಸಿಗ್ಲಿಲ್ಲ ಅಂತ. ನೀನೇ ಅಲ್ವ ಸುಮನ ನನ್ನನ್ನು ನೋಡಿದ್ಮೇಲೆ ನಾನು ವಿಶಾಲ್ ಅಲ್ಲ, ಭಾವ ಮನೆಗೆ ವಾಪಸ್ ಬರೋವರೆಗೂ ಆಸ್ತಿಲಿ ಭಾಗ ಬೇಡ ಅಂತ ಹೇಳಿದ್ದೆ. ಆಗ ನಮ್ಮ ಅಕ್ಕನ ಮೇಲೆ ಸಿಟ್ಟಿಗೆ ಹಾಗೆ ಹೇಳ್ದೆ. ಆದ್ರೆ ದೇವ್ರ ತರ ಇರೋ ನೀವು ಶಾಪದ ಪ್ರಭಾವದಿಂದ ಹೀಗ್ ಬದ್ಲಾದ್ರಿ ಅಂತ ಗೊತ್ತಾದ ತಕ್ಷಣ ನನಗೂ ಬೇಜಾರಾಯ್ತು ಗೊತ್ತಾ. ನೀವು ಮತ್ತೆ ಮೊದ್ಲಿನ ತರ ಯಾವಾಗ ಆಗ್ತಿರೇನೋ ಗೊತ್ತಿಲ್ಲ, ಆದ್ರೆ ನನಗ್ ಬರ್ಬೇಕಾದ ಪಾಲು ನನಗ್ ಬರ್ಲಿಲ್ಲ ಅಂದ್ರೆ ನನಗೂ ಸ್ವಲ್ಪ ಬೇಜಾರಾಗುತ್ತೆ. ಅರ್ಥ ಆಯ್ತು ಸುಮನ. ನೈನಿನ ಕರೆದ್ರೆ ಪೇಪರ್ಸ್ಗೆ ಸೈನ್ ಮಾಡಿ ನಿನ್ನ ಭಾಗ ನಿನಗೆ ಕೊಡ್ತೀನಿ. ನಮ್ಮ ಅಕ್ಕನ ಕರ್ಸಿದ್ರೆ ಮೊನ್ನೆ ನಾನು ಆಸ್ತಿ ಇವಾಗ್ಲೇನ್ ಬೇಕಾಗಿಲ್ಲ ಅಂತ ಹೇಳಿದ್ನಲ್ಲ, ಅದೇ ಮಾತನ್ನ ಅವಳು ಮತ್ತೆ ಹೇಳ್ತಾಳೆ. ನೀವ್ ಸೈನ್ ಮಾಡಿದ್ರೆ ನನಗ್ ಪಾಲ್ ಸಿಗಲ್ಲ ಅಂತೀರಾ? ಬರುತ್ತೆ, ಆದ್ರೆ ನಾನು ಹೆಬ್ಬೆಟ್ಟು ಹಾಕ್ಬೇಕಾಗುತ್ತೆ. ಹಾಕಿ ಬಾವಾ. ನಾನು ಸೈನ್ ಮಾಡ್ತೀನಿ. ಅದು ಕೂಡ ನಿನಗೆ ಆಸ್ತಿಲಿ ಭಾಗ ಬರೋದಕ್ಕೋಸ್ಕರ ಅಲ್ಲ, ಕೊಡೋದಕ್ಕೆ ಒಪ್ಕೊಂಡಿರೋ ಹಾಗೆ. ಹೆಬ್ಬೆಟ್ಟಂತೂ ನೈನಿ ಬಂದ್ಮೇಲೆ ಹಾಕೋದು ನಾನು. ಒಂದು ವೇಳೆ ಅವಳೇನಾದರೂ ಸೈನ್ ಮಾಡದೆ ಹೋದ್ರೆ? ಸರಿ, ಸೈನ್ ಆದ್ರೂ ಮಾಡಿ ಬಾವಾ. ನನ್ ಮಗುಗೆ ಹಾಲು ಕೊಡ್ಬೇಕು, ಅಳತ್ತೆ. ಸುಮನ ಕೇಳಿದ್ರಲ್ಲಿ ತಪ್ಪೇನಿಲ್ವಲ್ಲ ಕಂದ, ಹಕ್ಕು ಕೂಡ ಇದೆ. ಇಲ್ಲ ಅಂತಿಲ್ಲ ಮಾಮ್, ಆದ್ರೆ ಹಾ, ನೈನಿ ಬರ್ಬೇಕು ಅಂತ ಹೇಳಿದ್ರೆ ನಿನಗೆ ಸುಮನ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥ ಅಲ್ವಾ? ಚಿಕ್ಕ ಮಗು ಮೇಲೂ ದಯೆ ತೋರ್ಸಲ್ವಾ ಬಾವಾ? ಅವಳು ಹುಟ್ಟಿದಕ್ಕೆ ತಾನೆ ನನ್ನ ಆಸ್ತಿ ಕೇಳ್ತಿರೋದು.
ಸರಿ, ಸೈನ್ ಮಾಡ್ತೀನಿ. ಸ್ವಲ್ಪ ಹೊತ್ತಲ್ಲಿ ಮತ್ತೆ ಇರುತ್ತೆ. ಆಗ ಫಿಂಗರ್ ಪ್ರಿಂಟ್ಸನ್ನು ನಾವೇ ತಗೋಬೋದು. ತುಂಬಾ ಥ್ಯಾಂಕ್ಸ್ ಬಾಬಾ, ಸೈನ್ ಹಾಕೊಟ್ಟ. ಬಿಟ್ರೆ ಆಗ ನೈನಿಗೆ ಗಾಬರಿ ಆಗತ್ತೆ. ಏನೋ ಮಾಡಿದ್ರು, ನನಗೆ ಗೊತ್ತಿಲ್ಲದೆ ಏನೋ ಮಾಡಿದ್ದಾರೆ ಅನಿಸ್ತಿದೆ. ವಿಭೂತಿ ಇಲ್ಲಿ 3ನೇ ಸಲ ನೈನಿಗೆ ನನ್ನ ನಿಜ ಸ್ವರೂಪ ಕಾಣಿಸ್ಬೇಕು. ಅವಳಿಗೆ ಅರ್ಥ ಆಗೋಕೆ ಹೇಳಬೇಕು. ವಿಭೂತಿ ಅಮ್ಮ ವಿಶಾಲಾಕ್ಷಿ, ದಯವಿಟ್ಟು ಕಾಪಾಡಮ್ಮ. ಮಾಮ್, ಪ್ರಜ್ಞೆ ತಪ್ಪಿದೋಗಿದ್ದಾನೆ. ಬೇಗ ಫಿಂಗರ್ ಪ್ರಿಂಟ್ಸ್ ತಗೊಳ್ಳೋ. ಸುಮನ, ಆ ಪೇಪರ್ ಈ ಕಡೆ ಕೊಡು. ತಗೊಳ್ಳಿ. ಮಾಮ್, ಈ ಕಡೆ ಕೊಡಿ. ಬೇಗ. ವೆರಿ ಗುಡ್. ಈಗ ನಯನಿ ಸಿಗ್ನೇಚರ್ ಇಲ್ದೇನೆ ಆಸ್ತಿ ನಿನಗ್ ಬರ್ಬೇಕು ಅಂತ ಕೋರ್ಟ್ಗೆ ಇದನ್ನ ಸಬ್ಮಿಟ್ ಮಾಡಿದ್ರೆ ಸರಿ ಹೋಗುತ್ತೆ. ಬಾಬಾ ಹೇಳೋದ್ರೊಳಗೆ ಕೊಟ್ಬರ್ಬೇಕು. ಆಲ್ ದಿ ಬೆಸ್ಟ್ ಸುಮನ. ನಡೀರಿ ನಡೀರಿ, ಬೇಗ ನಡೀರಿ, ಬೇಗ ನಡೀರಿ ಮಾಮ್, ಬೇಗ. ಯಾಕೆ ಇಲ್ಲಿ ಕೂರಿಸ್ದೆ? ಕೈ ಮೇಲೆ ಕಲ್ಲಿನ ಆಟ ಗೊತ್ತಾ ಆಂಟಿ? ಮರ್ತೋಗಿದೆ ಕಣೆ. ನನ್ನೇ ಮರ್ತೋಗಿದ್ದಾಳೆ. ಇನ್ ಚಿಕ್ಕ ವಯಸ್ಸಲ್ಲಿ ಆಡಿರೋ ಆಟ ಇವಳಿಗೆ ಎಲ್ಲಿ ನೆನಪಿರುತ್ತೆ? ಅಯ್ಯೋ ಸುಮ್ನೆ ಇರ್ರಿ, ಕೆಲವೊಂದು ವಿಷಯಗಳು ನೆನಪಿದೆ ನನ್ಗೂ. ನೆನಪು ಮಾಡ್ಬೇಡ್ವೆ, ನಾನು ಏನು ಅಂತ ಎಲ್ರಿಗೂ ಗೊತ್ತು. ನಿಮ್ ರೊಮ್ಯಾನ್ಸ್ ಬಗ್ಗೆ ಒಂದ್ ಸಿನಿಮಾ ಮಾಡ. ನನ್ ಜೊತೆ ಆಡಕ್ ಬನ್ನಿ ಅಂದ್ರೆ ನೀವಿಬ್ರು ಇಲ್ಲಿ ನಿಮ್ಮ ಆಟದ ಬಗ್ಗೆ ಹೇಳ್ತಿದ್ದೀರಲ್ಲ. ಹೋಗ್ಲಿ ಬಿಡೆ, ಹೇಗ್ ಆಡೋದು ಅಂತ ಒಂದ್ಸಲ ಹೇಳು. 5 ಹುಣಸೆ ಬೀಜದಲ್ಲಿ ಆಡ್ಬೋದು. ಅಯ್ಯೋ
ಮಾಮ್ ಹಾಸಿನಿ ಈ ಹಾಸಿನಿ ಒಬ್ಳು ಹುಚ್ಚಾಟ ಆಡ್ಕೊಂಡು ಹಾಲಲ್ಲೇ ಕೂತಿದ್ದಾಳೆ. ಸುಮನ ಹಿಂದಿನ ಡೋರಿಂದ ಹೋಗು. ಅದು ಇನ್ನೂ ರಿಪೇರಿ ಆಗಿಲ್ಲ ಬಾವಾ, ಲಾಕ್ ಹಾಕಿದ್ದಾರೆ. ಈಗ ನಾನು ಮೇನ್ ಡೋರ್ ಇಂದಾನೇ ಹೋಗ್ಬೇಕು. ಅವಳ ಆಟದಲ್ಲಿ ಮುಳುಗೋಗ್ಲಿ ಇರು, ಆಗ ಹೋಗ್ಬೋದು. ಮಾಮ್ ಬೇಕಾದ್ರೆ ನಾವಿಬ್ರು ಹೋಗಿ ಅಡ್ಡ ನಿಂತ್ಕೊಳ್ಳೋಣ. ಸುಮನ ನೀನ್ ಸೈಲೆಂಟಾಗಿ ನಮ್ಮ ಹಿಂದೆಯಿಂದ ಹೊಟ್ಟೋಗು. ಈ ಐಡಿಯಾ ಚೆನ್ನಾಗಿದೆ. ಮಾಮ್ ಬನ್ನಿ ಮಾಮ್. ನಯನಿ ಅವ್ರ ಹತ್ರ ಬರ್ತಿದ್ದಾಳೆ. ಬಾ, ಅವಳು ಬರೋಕ್ಕೂ ಮುಂಚೆನೆ ಹೋಗೋಣ ಅನ್ಕೊಂಡೆ. ನೀನ್ ಚಿಂತೆ ಮಾಡ್ಬೇಡ ಸುಮನ, ವಿಶಾಲ್ ಅಂತೂ ಬಂದಿಲ್ವಲ್ಲ. ಓ, ನೀವ್ ಆಟ ಆಡ್ತಿದ್ದೀರಾ ಅಕ್ಕ? ಹೌದು, ಬಾ ಆಡೋಣ. ಪರವಾಗಿಲ್ಲ ಅಕ್ಕ, ನೀವ್ ಆಡಿ. ಆಂಟಿ ನೋಡಿ, ಈ ಹುಣಸೆ ಬೀಜಗಳನ್ನ ಕೈಯಲ್ಲಿಟ್ಕೊಂಡು. ಅದು ಕಲ್ಲಲ್ವಮ್ಮ? ಹುಣಸೆ ಬೀಜ ಅಂತ ಅನ್ಕೊಳ್ಳಿ ಅಂತ ಹೇಳಿಲ್ವಾ ನಾನು? ಬಾಬಾ ಅಂದ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ? ಅಷ್ಟೇ ಬಿಡು ವಿಕ್ರಾಂತ್, ಅದು ಕಲ್ಲಲ್ಲ, ಹುಣ್ಸಿಕಾಯಿ. ಓಕೆನಾ? ಎಸ್. ಅದ್ಕೆ ನೀವ್ ಹೇಳಿ ಅದ್ಕೆ. ಒಂದ್ ಕಾಯಿ ಮಾತ್ರ ಈ ತರ ಮೇಲೆ ಹಾರಿಸಿ, ಆ ಕಾಯಿ ಅಂದ್ರೆ ಆ ಕಾಯಿ ಹಂಗೆ ಕೆಳಗ್ ಬೀಳೋದ್ರೊಳಗೆ ಕೈಯಲ್ಲಿರೋ 4 ಕಾಯಿನ ಕೆಳಗ್ ಬೀಳ್ಸಿ, ಮೇಲೆ ಎಸ್ದಿರೋ ಕಾಯಿನ ಹಿಡ್ಕೊಂಡು ಆ ಕಾಯಿನೆ ಮತ್ತೆ ಮೇಲೆ ಕೆಸೆದು, ಕೆಳಗಿರೋ ಕಾಯಿಗಳಲ್ಲಿ ಒಂದ್ಸಲ 4 ಕಾಯಿಗಳನ್ನ, 2ನೇ ಸಲ 3 ಕಾಯಿಗಳನ್ನ, 3ನೇ ಸಲ 2 ಕಾಯಿಗಳನ್ನ, 2 ಸಲ 4 ಕಾಯಿಗಳನ್ನ ಒಂದೊಂದು ಆಟದಲ್ಲೂ ಒಂದೊಂದ್ಸಲ ಬಿಡಿ ಬಿಡಿಯಾಗಿ 4 ಕಾಯಿಗಳನ್ನ ಕೈಯಲ್ಲಿ ಎತ್ಕೊಂಡು ಮೇಲೆ ಎಸ್ದಿರೋ ಕಾಯಿನ ಹಿಡ್ಕೋಬೇಕು. ಅರ್ಥ ಆಯ್ತಾ? ಕಾಯಿ ಬಿಟ್ರೆ ಬೇರೆ ಏನು ಅರ್ಥ ಆಗ್ಲಿಲ್ಲಮ್ಮ. ನೋಡ್ದೇನೆ, ನೈನಿನೇ ನಗ್ತಿದ್ದಾಳೆ ನೀನ್ ಹೇಳಿದ್ದನ್ ಕೇಳಿ. ಚಿಕ್ಕಮ್ಮ, ಅಕ್ಕ ಸರಿಯಾಗಿ ಹೇಳಿದ್ದಾಳೆ. ಒಂದೇ ಸಮನೆ ಹೇಳಿದ್ದಕ್ಕೆ ನೀವು ಕನ್ಫ್ಯೂಸ್ ಆಗಿದ್ದೀರಾ ಅಷ್ಟೇ. ಆಡ್ಬೇಕಾದ್ರೆ ಎಷ್ಟಿದ್ ಕಲ್ಲನ್ನ ಹಿಡ್ಕೊಳ್ದೇ ಇದ್ರು ಕೆಳಗಿರೋ ಕಲ್ಲನ್ನ ತಗೊಳಕ್ಕೆ ಆಗದೆ ಇದ್ರು ಔಟ್ ಆದಂಗೆನೆ. ನಿನಗೆ ಚೆನ್ನಾಗೆ ನೆನಪಿದ್ಯೋ? ವಿಕ್ರಾಂತ್ ಚಿಕ್ಕವ್ರ ಜೊತೆ ಆಟ ಆಡ್ದ, ತಾವು ಮದ್ವೆ ಆದ್ರೂನು ಅಮ್ಮನ ಜೊತೆನೆ ಆಡ್ತೀರಾ ಅಲ್ವಾ? ಏಯ್, ಬಾಯಿ ಮುಚ್ಕೊಂಡು ಆಡು. ರೆಡಿ. ಅಕ್ಕ, ಹಾಡ್ಕೊಂಡು ಆಡು. ಈಗ ಸಾಂಗ್ ಬೇರೆ ಇದ್ಯಾ? ಡ್ಯಾನ್ಸ್ ಮಾಡೋಣ. ಹೇಳ್ತಾ ಇದಾರೆ ಅದ್ಗೆ. ಹೌದು. 1 ಓಚಣ್ಣ, 2 ರೇವಣ್ಣ, 3 ಮುನಿಯಣ್ಣ, 4 ನಂದಣ್ಣ, 5 ಬಾಳೆಹಣ್ಣು, 6 ವೀಳೆದೆಳೆ, 7 ಪಟ್ಲಡ್ಕೆ, 8 ಗಾಜಿನ ಬಳೆ, 9 ದಾಸವಾಳ, 10 ಮಿಠಾಯಿ. ನೀನ್ ಹಾಡ್ಬಿಡ್ವೆ, ಆಟ ಆಡು ಸಾಕು. ಹೌದಮ್ಮ.